ಅಷ್ಟನ್ನ ಚೆನ್ನಾಗಿ ಬೆಂದ್ರೆ ಅದು ಅವಾಗ ಬರುತ್ತೆ. ಇನ್ನು ಸಣ್ಣ ನೀರಲ್ಲಿ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಹೌದು. ನಿಂಬೆಹಣ್ಣು ಅಥವಾ ಎರಡೆಕಾಯಿ ನೀವು ಯಾವ್ದು ಹಾಕಿದ್ರೆ ಅದ್ರ ಥರ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ. ಚೇತನ್ ತಟ್ಟೆ ಇಡ್ಲಿ ಚಿತ್ರಾನ್ನಗೆ ಜನ ಏನು ಮುಗಿ ಬೀಳ್ತಾರೋ ಅದೇ ಚಿತ್ರಾನ್ನದ ಗೊಜ್ಜು ಸಿಗ್ತಾ ಇದೆ ನೋಡಿ. ಆಯ್ತು ಸರ್, ಈಗ ಒಗ್ಗರಣೆ ಆಗಿದೆ. ಆಯ್ತಾ? ಈ ಥರ ಬಂದಿರುತ್ತೆ. ವಾವ್. ನಾವೊಂದು ಸಣ್ಣ ಮರದ ಕೆಳಗಡೆ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರು. ಈ ರೆಸಿಪಿ ಬಂದು ಯಾರ್ದು? ಎಲ್ಲ ನಮ್ಮ ತಾಯಿದೆ. ನಿಮ್ಮ ತಾಯಿಯವ್ರ ರೆಸಿಪಿ ಇದು? ನಮ್ಮ ತಾಯಿಯವ್ರ ತಾಯಿ ಇದ್ರು, ಅವ್ರದ್ದು ಆ ಕಾಲದ್ದೆಲ್ಲ ಹಳೆ ರೆಸಿಪಿ. ಹಳೆ ರೆಸಿಪಿ ಕಣ್ ಮುಂದೆ ಮಾಡ್ತಾ ಇದೀವಿ ನೋಡಿ. ನಮ್ಮ ಕಣ್ ಮುಂದೆ ತೋರಿಸಿರಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ ನಾವು. ನಲವತ್ತೈದು ವರ್ಷದ ಬಳುವಳಿ. ಈ ಗೊಜ್ಜು ರೆಸಿಪಿ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. RPC ಲೇಔಟ್ ವಿಜಯನಗರ, ಹಂಪಿ ನಗರ. ಇದು ಹಂಪಿ ನಗರ ಪಾರ್ಕ್ ಎದುರುಗಡೆಗೆ ಆಗಲೇ ಜಗತ್ ಪ್ರಸಿದ್ಧ ಇದು BM ಚೇತನ್ ಇಡ್ಲಿ ಹೋಟೆಲ್. ಅಲ್ಲಿ ರಾಜೇಶ್ವರಿ ಕೇಳ್ಕೊಂಡಿದ್ವಿ. ಇಲ್ಲಿ ಅದ್ಭುತವಾದ ಇಡ್ಲಿ, ಚಿತ್ರಾನ್ನ ಇಡ್ಲಿಗೆ ಕ್ಯೂ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಳಗ್ಗೆನೇ ಬರ್ತೀನಿ. ದಯವಿಟ್ಟು ನಿಮ್ಮ ಚಿತ್ರಾನ್ನ ಭಾಳ ಫೇಮಸ್ ಅಂತೆ. ನಮ್ಮ ವೀಕ್ಷಕರೊಬ್ಬರು ಸಬ್ಸ್ಕ್ರೈಬರು ಮುತ್ತು ಅಂತ, ಅವರು ನಮಗೆ ಹೇಳಿದ್ದು 2 ತಿಂಗಳಾಯ್ತು ಅವ್ರು ಹೇಳ್ತಾ. ಸೊ ಇವತ್ತು ಆ ದಿನ ಬಂದಿದೆ. ಚಿತ್ರಾನ್ನ ತೋರಿಸಿ ಅಂತ ಹೇಳಿದರು. ಚಿತ್ರಾನ್ನ ಯಾವ ರೀತಿ ಮಾಡ್ತಾರೆ, ಆ ಗೊಜ್ಜಿನ ಇಂಗ್ರೀಡಿಯೆಂಟ್ಸ್ ಏನು, ಫೇಮಸ್ ಚಿತ್ರಾನ್ನ ಇಡ್ಲಿ ವಿಜಯನಗರಲ್ಲಿ RPC ಲೇಔಟು ಹಂಪಿ ಪಾರ್ಕ್ ಎದುರುಗಡೆ. ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ನೀವು ಹೆಂಗಿದ್ದೀರಾ? ನಮ್ಮ ಸಬ್ಸ್ಕ್ರೈಬರ್ ಮುತ್ತು ಅಂತ ಮೆಸೇಜ್ ಹಾಕಿದ್ರು, ಕಾಲ್ ಮಾಡಿದ್ರು. ಚೇತನ್ ತಟ್ಟೆ ಇಡ್ಲಿ ಇದೆ, ಅಲ್ಲಿ ಚಿತ್ರಾನ್ನ ಅದ್ಭುತ ಅಂತ ಹೇಳಿದ್ರು. ಆಮೇಲೆ ಇಡ್ಲಿಗೆ ಏನು ಸರ್ ಕ್ಯೂ ಇಲ್ಲಿ? ಹೀಗೆ 8 ಗಂಟೆ ಆದರೆ ಬೆಳಿಗ್ಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಲ್ಲ? ಈಗ ಎಷ್ಟು ವರ್ಷ ಆಯ್ತು ಸರ್ ಶುರು ಮಾಡಿದ್ದು? ಇದು 81ರಲ್ಲಿ ತಂದೆ ತಾಯಿ ಶುರು ಮಾಡಿದ್ದು. ನಿಮ್ಮ ತಂದೆ ತಾಯಿ? ಓಕೆ. ಸೊ 45 ವರ್ಷ ಆಯ್ತು ಈಗ? 45 ವರ್ಷ ಆಯಿತು ಇದೇ ಥರ? ಹೌದು, ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ? 8 ಗಂಟೆಯಿಂದ 11:30ವರೆಗೂ ಇರುತ್ತೆ. 8 to 11:30. ಎಷ್ಟು ಗಂಟೆಗೆ ಶುರು ಆಗುತ್ತೆ ನಿಮ್ಮ ಕೆಲಸ? ಬೆಳಿಗ್ಗೆ ನಮ್ದು 5:30ಗೆ ಸ್ಟಾರ್ಟ್ ಆಗುತ್ತೆ. 5:30 ಸ್ಟಾರ್ಟ್ ಆಗುತ್ತೆ. ಓಕೆ. ಈಗ ನಮ್ಮ ಮೊದಲೇದಾಗಿ ಇಡ್ಲಿ ಅಂತೂ ಫೇಮಸ್ ಇದೆ. ಹೌದು. ಆ ಇಡ್ಲಿ ನೋಡೋಣ. ಬಟ್ ಚಿತ್ರಾನ್ನ ಬಗ್ಗೆ ಭಾಳ ಹೇಳಿದ್ದಾರೆ. ಚಿತ್ರಾನ್ನ ಗೊಜ್ಜು ಮಾಡೋದ್ರಿಂದ ನಮ್ಗೆ ತೋರಿಸ್ತೀರಾ? ಖಂಡಿತ. ಬನ್ನಿ ಸರ್ ನೋಡೋಣ. ಓಕೆ ಸರ್. ಸರ್ ಒಲೆ ಹಚ್ಕೊಂಡ್ರಿ ಹೌದು. ಬೆಳಿಗ್ಗೆ ಚಿತ್ರಾನ್ನ ಗೊಜ್ಜು ತೋರಿಸ್ತೀರಿ ಮಗ ಅಂತ ಹೇಳಿದ್ರು. ವೀಕ್ಷಕರೇ, ರಾಜೇಶ್ವರು ಚೇತನ್ ಅವ್ರ ತಮ್ಮ. ಚೇತನ್ ಅವ್ರ ತಮ್ಮನ. ಸರ್ ಎಲ್ಲಿ ಇಟ್ಕೊಂಡಿದ್ರಿ ಸರ್ ಗೊಜ್ಜಿಗೆ? ನೋಡಿ, ಸಾಸಿವೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಎಣ್ಣೆ, ಅರಿಶಿನ, ಈರುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡಿದ್ದೈತೆ. ಎಲ್ಲಿದೆ? ಈರುಳ್ಳಿ, ಮೆಣಸಿನ್ಕಾಯಿ. ಓಕೆ. ಇವಾಗ ನೀವು ಎಷ್ಟು ಅಳತೆಗೆ ಮಾಡ್ತೀರಿ ಸರ್ ಇದು ಗೊಜ್ಜು? ಇದೊಂದು 10 kg ಅನ್ನಕ್ಕೆ. 10 kg ಅನ್ನಕ್ಕೆ 10 kg ಗೊಜ್ಜು ಎಷ್ಟು ಆಗ್ಬೋದು? ಒಂದು 2 kg ಆಗ್ಬೋದಾ, 3 kg? ಅಂದಾಜಿಲ್ಲ, ಒಂದು ಇದ್ರ ಮೇಲೆ ಮಾಡ್ತೀವಿ ಅಷ್ಟೇ. ಮಾಡ್ತೀವಿ. ಸೊ ಅದನ್ನ ನೀವು ಹಾಗೆ ಹಾಕೊಳ್ತಾ ಹೋಗ್ತೀರಿ? ಹೌದು. ಶುರು ಮಾಡೋಣ ಸರ್. ಎಣ್ಣೆ ಇದೆಲ್ಲ ಹಾಕಿ ಪಾತ್ರೆ ಒಣಗಿಸ್ಕೊ ಇದು ಮಾಡ್ಕೋಬೇಕು, ಇಲ್ಲಾಂದ್ರೆ ಸಿಡಿಯುತ್ತೆ. ಎಣ್ಣೆ ಹಾಕ್ಬೇಕು. ಎಣ್ಣೆ ಒಂದು 7 ಕಪ್ 8 ಕಪ್ ಎಣ್ಣೆ ಹಾಕೋತೀವಿ. ಅದಕ್ಕೆ ಕಾದ ಮೇಲೆ ಸಾಸಿವೆ ಮತ್ತು ಕಡಲೆಬೇಳೆ ಈ ಥರ ಆರ್ಡರ್ ಆಗಿ ಇದು ಮಾಡ್ತೀವಿ. ತೋರಿಸ್ತಾ ಹೋಗ್ತೀವಿ ಮುಂದೆ. ಸೊ ಸುಮಾರು ಇದು ಬೆಳಗ್ಗೆ ಹೊತ್ತಿಗೆ ಮಾಡ್ಬಿಡ್ತೀರಾ? ಒಂದು 6 ಗಂಟೆ ಹಿಂಗೆ? ಬೆಳಗ್ಗೆ 6-7 ಗಂಟೆ ಹೊತ್ತಿಗೆ ಮಾಡ್ತೀವಿ. 8-8:30 ಅಷ್ಟೊತ್ತಿಗೆ ನಮ್ಮ ಅಂಗಡಿಗಳು ಶುರು ಆಗುತ್ತೆ, ಜನ ಬರಕ್ಕೆ ಶುರು ಆಗ್ತಾರೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಎಸ್ ಸರ್. ಏನು ಅಂದಾಜಾಗಿ ಹಾಕೋದಷ್ಟೇ, ಯಾವುದು ಅಳತೆ ಪ್ರಕಾರ ಇಲ್ಲ. ಹೌದು. ನೋಡೋದಾದ್ರೆ ಒಂದು 100 ಗ್ರಾಮ್ ಬಿತ್ತು. ಒಂದು 100 ಗ್ರಾಮ್ ಬಿತ್ತು. ಇದು ಒಂದು ಹಿಡಿ ಲೆಕ್ಕ ನೋಡಿದ್ರೆ 2-3 ಹಿಡಿ. 2-3 ಹಿಡಿ. ಕಡಲೆ ಕೆಂಪಗೆ ಬೆಂದ್ರೆ ಕಡಲೆಬೇಳೆ ಕೆಂಪು ಇದು ಬರುತ್ತೆ. ಹೌದು. ಅವಾಗ ನಾವು ಕರ್ಬೇವಿನ ಸೊಪ್ಪು ಇವೆಲ್ಲ ಹಾಕ್ತಾ ಬರುತ್ತೆ. ಕಡಲೆಬೇಳೆ ಕೆಂಪು ಬಂದಿದೆ, ಈಗ ಇದು ಹಾಕೋಣ. ಮೆಣಸಿನ್ಕಾಯಿ ಇದೆ. ಮೆಣಸಿನ್ಕಾಯಿ ಎಷ್ಟು? ಒಂದು 1/4 kg.
4 kg ಮೆಣಸಿನ್ಕಾಯಿ, 2 ಹಿಡಿ ಕರಿಬೇವು. ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಬಿಡೋದು. ಈರುಳ್ಳಿ ಎಷ್ಟು kg ಇರ್ಬೋದು ಸರ್ ಇದು? ಇದೊಂದು 4 kg ಈರುಳ್ಳಿ. 4 kg ಈರುಳ್ಳಿ. ಇದಾದ್ಮೇಲೆ ಬೇಯ್ಕೋಬೇಕು ಸರ್. ಈಗ ಅದು ಬಾಡುತ್ತಲ್ಲ, ಬಾಡಿದಾಗ ಅದಕ್ಕೊಂಚೂರು ಅರ್ಶಿನ ಹಾಕ್ಬಿಟ್ಟು, ಅರ್ಶಿನ ಚೆನ್ನಾಗಿ ಬೆಂದ್ರೆ ಅದು ಅವಾಗ ಬರುತ್ತೆ. ಅರ್ಶಿನೂ ಬೇಯಬೇಕು. ಅಷ್ಟನ್ನು ಬೇಯಬೇಕು. ಓಕೆ. ಸ್ವಲ್ಪ ಬೆಂದಂಗಿದೆ. ಅದು ಇನ್ನೂ ಒಂಚೂರು ಬೇಯಕ್ ಮುಂಚೆ ಈ ಎಣ್ಣೆಲ್ಲಿ ಬೇಯಿಸ್ಕೊಳಕ್ಕೆ ಅವಕಾಶ ಮಾಡ್ಕೊತೀವಿ. ಅರ್ಶಿನ ಹಾಕ್ಬಿಟ್ಟು ಎಣ್ಣೆಲಿ ಬೆಂದ್ಕೋತದೆ, ಜೊತೆಗೆ ಈರುಳ್ಳಿನೂ ಬೇಯ್ಕೋತದೆ. ಅದವಾಗಿ ಈರುಳ್ಳಿ ಮತ್ತು ಅರಿಶಿನ ಎಲ್ಲರೂ ಬೆಂದ್ಕೊಳ್ಳುತ್ತೆ. ತಿರುಗಿಸಿ 1-2 ಸಲ ಇದು ಮಾಡಿಬಿಟ್ರೆ ಒಗ್ಗರಣೆ ಆಯ್ತು. ಹೌದಾ? ಅಷ್ಟೇ. ಅನ್ನ ಆರಿಸಿ ಉಪ್ಪು ಹಾಕಿ ಒಗ್ಗರಣೆ ಹಾಕಿ ಕಲಸಿದ್ರೆ ಆಯ್ತು. ಉಪ್ಪು ಹುಳಿ ಹಾಕಿ ನಿಂಬೆಹಣ್ಣು ಅಥವಾ ಎರಳೆಕಾಯಿ ನೀವು ಯಾವ್ದು ಹಾಕಿದ್ರೆ ಅದ್ರ ತರ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ. ಹೌದಾ? ಎರಳೆಕಾಯಿ ಚಿತ್ರಾನ್ನ ಅಂದ್ರೆ ಹೆಚ್ಚು ಇಷ್ಟಪಡ್ತಾರೆ. ಇನ್ನು ಸಣ್ಣ ಊರಲ್ಲಿ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಹೌದು. ಹಂಪಿ ನಗರ RPC ಲೇಔಟ್ ಹತ್ರ ಚೇತನ್ ತಟ್ಟೆಯಲ್ಲಿ ಚಿತ್ರಾನ್ನಾಗೆ ಜನ ಏನು ಮುಗಿ ಬೀಳ್ತಾರೋ ಅದೇ ಚಿತ್ರಾನ್ನದ ಗೊಜ್ಜು ಸಿಗ್ತಾ ಇದೆ ನೋಡಿ. ಬಂದಿಲ್ಲಿ ನೀವು ಟೇಸ್ಟ್ ಮಾಡಬೇಕು, ನಮಗೆ ಹೇಳಬೇಕು. 2 ನಿಮಿಷ ಚೆನ್ನಾಗಿ ಬೆಂದ್ಕೊಂಡ್ರೆ ಸಣ್ಣ ಊರಿನಲ್ಲಿ ಅದು ಸಾಫ್ಟ್ ಆಗಿ ಇದಾಗಿ ಬರುತ್ತೆ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದೇ ಅದು 2 ನಿಮಿಷ ಆದ್ಮೇಲೆ ನೋಡ್ಬಿಡೋಣ ನಾವು ಗೊಜ್ಜು, ಫೈನಲ್ ಗೊಜ್ಜು. ಆಯ್ತು ಸರ್. ಓಕೆ ಓಕೆ. 5 ನಿಮಿಷ ಆಯ್ತು. ಅದಕ್ಕಾಗಿ ಜನ ನಮಗೆ ವೀಕ್ಷಕರೇ ಹೇಳಿದ್ದು ಮುತ್ತು ಅಂತ. 3 ತಿಂಗಳಿಂದ ಹೇಳ್ತಾ ಇದ್ರು. ಆಯ್ತು ಸರ್, ಈಗ ಒಗ್ಗರಣೆ ಆಗಿದೆ. ಆಯ್ತಾ? ಈ ತರ ಬಂದಿರುತ್ತೆ. ಅನ್ನದಲ್ಲಿ ಅನ್ನ ಆರಿಸ್ಬಿಟ್ಟು ಒಗ್ಗರಣೆ ಹಾಕಿ ಉಪ್ಪು ಹಾಕಿ ಮೇಲ್ಗಡೆ ಅದಕ್ಕೊಂಚೂರು ಹುಳಿ ಕೊಟ್ಟು ನಿಂಬೆಹಣ್ಣು, ಎರಳೆಕಾಯಿ, ಸೀಸನ್ ವೈಸು ಮಾವಿನಕಾಯಿ ಬಂದಾಗ ಮಾವಿನಕಾಯಿ ಒಂದೊಂದ್ಸರ್ತಿ ಹಾಕ್ತಿವಿ. ಇದರಲ್ಲಿ ಮಾಡ್ತೀವಿ. ಅದು ಕಲಿಸಿದ್ರೆ ಮನೆಯವ್ರಿಗೆಲ್ಲ ಮಾಡ್ತಾರೆ. ಯಾರು? ನಮ್ಮ ತಾಯ, ನಮ್ಮ ಮಿಸ್ಸಸ್ಸು ಎಲ್ಲ ರೆಡಿ ಮಾಡ್ತಾರೆ. ಅದಾದ್ಮೇಲೆ ಅಂಗಡಿಗಳಿಗೆ ಇಲ್ಲೊಂದು ನಮ್ದು ಇನ್ನೊಂದು ಬ್ರಾಂಚ್ ಇದೆ, ಅಲ್ಲೊಂದು ಹೋಗ್ತೀವಿ. ಈಗ ಅವ್ರು ಮಾಡಿ ತೋರಿಸ್ತಾರೆ ನಮಗೆ ನೆಕ್ಸ್ಟ್ ಮಾಡ್ತಾರೆ ಸರ್. ಆಯ್ತು ಸರ್. ಇದು ಅನ್ನದ ಮೇಲೆ ಇದು ಮಾಡಿದ್ರೆ ಆಯ್ತು ಸರ್. ಅವ್ರ ಹೆಸರು ಚಿತ್ರಾನ್ನ ರೆಡಿ. ವೀಣಾ ಅಂತ. ನಮ್ಮ ಹೆಸರು ವೀಣಾ. ಮತ್ತೆ ನಮ್ಮ ಅತ್ತಿಗೆಯವರು ಜೊತೆಲಿ ಇದು ಮಾಡ್ಕೊಂಡು ಹೋಗ್ತಾರೆ, ಕಲಿಸ್ತಾರೆ. ಇಷ್ಟು ನಮ್ದು ಪ್ರೋಸೆಸ್. ಹೌದು. ಸೊ ಈ ಚಿತ್ರಾನ್ನ ಕಲ್ಸೋದು ನೋಡ್ಬಿಡೋಣ. ಕಲ್ಸೋದು ನೋಡ್ತೀವಿ. ಇಡ್ಲಿ ಕೂಡ ಸವಿತೀವಿ ನಾವು ಆಮೇಲೆ. ಆಯ್ತು ಸರ್. ಓಕೆ ಸರ್, ಧನ್ಯವಾದ ರಾಜೇಶ್ವರೇ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಸರ್. ಈ ಇಡ್ಲಿಯಲ್ಲಿ ಅಕ್ಕಿ ಮತ್ತೆ ಏನೇನು ಹಾಕ್ತೀರಾ? ಅಕ್ಕಿ ಮತ್ತೆ ಉದ್ದಿನಬೇಳೆ ಅಷ್ಟೇ. ಇದು ಒಂದು ಚಿತ್ರಾನ್ನ ಕಲ್ಸೋದಕ್ಕೆ. ಹೌದು. ಅನ್ನ ರೆಡಿ ಆಗಿರುತ್ತೆ. ಸರ್, ಯಾವ ರೈಸು ಯೂಸ್ ಮಾಡೋದು? ಡೈಮಂಡ್ ಅಂತ, ಭಾಗ್ಯಲಕ್ಷ್ಮಿದು. ಭಾಗ್ಯಲಕ್ಷ್ಮಿ ಡೈಮಂಡ್. ಸೋನಾ ಮಸೂರಿ. ಸೋನಾ ಮಸೂರಿ. ರಾ ರೈಸು. ವೀಕ್ಷಕರೇ, ಗೊಜ್ಜು ಮಾಡೋದು ನೋಡಿದ್ರಿ. ಇವಾಗ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿ. ಚೇತನ್ ಅವರೇ ಖುದ್ದಾಗಿ ನಮಗೆ ಇಲ್ಲಿ ಚಿತ್ರಾನ್ನ ಕಲಸೋ ತೋರಿಸ್ತಾ ಇದ್ದಾರೆ. ಈಗ ಎಷ್ಟು ಕೆಜಿ ಇದೆ ಸರ್ ಇದು ರೈಸು? ಇದು 10 kg ಇದೆ. 10 kg ರೈಸ್ ಇದು. ನಿಮ್ದು ಚಟ್ನಿ ಫೇಮಸ್ ಅಂದ್ರಿ. ನೆಕ್ಸ್ಟ್ ಯಾವಾಗಾದ್ರೂ ಚಟ್ನಿ ಮಾಡೋದು ತೋರಿಸಿ. ಖಂಡಿತ. ನಾಳೆ ತೋರ್ಸೋಣ. ನಾಳೆ ತೋರಿಸಿ. ಹಾಕಿ ಅದು ಒಗ್ಗರಣೆ ಹಾಕಿ. ಇವಾಗ ಉಪ್ಪ? ಉಪ್ಪನ್ನು ಪುಡಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಅದು ನಿಂಬೆ ಹುಳಿ. ಎಷ್ಟು ಹಾಕ್ತೀರಿ? ನಿಂಬೆ ಹುಳಿ ಅದಕ್ಕೆ 1 kgಗೆ ನಾವು 4 ಹಾಕ್ತೀವಿ. ಇವಾಗ 10 kg ಅಂದರೆ 10 kg ಅಂದರೆ 40 ನಿಂಬೆಹಣ್ಣು ಗೊಜ್ಜು. ಗೊಜ್ಜು. ಗೊಜ್ಜಂತೂ ನೋಡಿದ್ವಿ ನಾವು ಮಾಡೋದು. ಈಗ ಹಾಕ್ಬಿಡೋದಿಲ್ಲ. ಹೌದು.
ಗೊಜ್ಜು ಒಂದು 2 kg ಇರುತ್ತಾ ಇದು? ಹಾಂ ಇರುತ್ತೆ. 45 ವರ್ಷದ ಅವಾಗಿಂದನೂ ಮಾಡ್ತಾ ಇದ್ರಿ? ಹಾಂ ಅವಾಗಿಂದ ಇದೇ ಥರ ಮಾಡ್ತಾ ಹಾ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಹಾಕೊಂಡ್ರಿ ಗೊಜ್ಜು? ಹಾಂ ಹಾ 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 ಹಾ. ಇದೇ ಜಾಗ ಸರ್ 45 ವರ್ಷ? ಇಲ್ಲ, ಇದು 27 ವರ್ಷ. ಮತ್ತೆ ಅಲ್ಲಿ ಮುಂಚೆ ಇದು ಸ್ವಂತ ಜಾಗ ಮಾಡಿಕೊಂಡು ಅದಕ್ಕೆ ಮುಂಚೆ ಎಲ್ಲ ಬಾಡಿಗೆ ಮನೆ. ನಾವೊಂದು ಸಣ್ಣ ಮರದ ಕೆಳಗಡೆ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರು. ನಿಮ್ಮ ತಂದೆಯವ್ರ ಹೆಸರು? ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನಯ್ಯ. ಈ ರೆಸಿಪಿ ಬಂದು ಯಾರ್ದು? ಎಲ್ಲ ನಮ್ಮ ತಾಯಿದೆ. ನಿಮ್ಮ ತಾಯಿಯವ್ರ ರೆಸಿಪಿ ಇದು? ನಮ್ಮ ತಾಯಿಯವ್ರ ತಾಯಿ ಇದ್ರು. ಅವ್ರದ್ದು ಆ ಕಾಲದ್ದೆಲ್ಲ ಹಳೆ ರೆಸಿಪಿ, ಹಳೆ ರೆಸಿಪಿ. ಬೇರೆ ಯಾವುದೇ ಇದಿಲ್ಲ, ಕೆಮಿಕಲ್ ಇಲ್ಲ, ಏನಿಲ್ಲ. ಮನೆಯಲ್ಲಿ ನಾವು ಹೇಗೆ ಮಾಡ್ಕೊಂಡಿದ್ದೀವಿ ಅದೇ ಥರ ಸೇಮ್. ಹಂಗೆ ಇರ್ಬೇಕ್ರಿ. ನಿಮ್ಮ ಕಣ್ಣು ಮುಂದೆ ಮಾಡ್ತಾ ಇದೀವಿ ನೋಡಿ. ನಮ್ಮ ಕಣ್ಣು ಮುಂದೆ ತೋರಿಸಿರಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ ನಾವು ನೋಡಿ. ಕಲ್ಸೋದು ಕೂಡ ಎಷ್ಟು ನೀಟಾಗಿ ಮಾಡಬೇಕು ಅದು ಕೂಡ. ಹೌದು. ವಿಜಯನಗರದ ಹಂಪಿ ನಗರ ಸ್ವಿಮ್ಮಿಂಗ್ ಪೂಲ್ ಪಾರ್ಕ್ ಹಿಂಭಾಗ ಚೇತನ್ ತಟ್ಟೆ ಇಡ್ಲಿ ಚಿತ್ರಾನ್ನ ಅಂತ ಲೊಕೇಶನ್ ಹಾಕೊಂಡ್ರೆ ಅದ್ಭುತ. ನಿಮ್ ಚಿತ್ರಾನ್ನ ತೋರಿಸ್ಬಿಟ್ರಿ ನಮಗೆ. ಧನ್ಯವಾದ. ಅಮ್ಮ ನಮಸ್ಕಾರ. ಧನ್ಯವಾದ ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ. 8 ಗಂಟೆಗೆ ಬಂದ್ರೆ 11:30ವರೆಗೆ ಸಿಗುತ್ತಿದ್ದು. ಹೌದು. ಈ ಚಿತ್ರಾನ್ನ. ಹೌದು. ಅಬ್ಬಾ. ನಿಮ್ಮ ತಾಯಿಯವರೇ ರೆಸಿಪಿ ಅಂತ ಹೇಳಿದ್ರಿ. ಇಲ್ಲಿದ್ದಾರೆ. ಅವ್ರ ಹೆಸರು? ಉಮಾದೇವಿ. ಉಮಾದೇವಿ ಅವರು. ನಮಸ್ಕಾರಮ್ಮ. ನಮಸ್ತೆ. ಎಲ್ಲ ಅವರೇ 81ರಲ್ಲಿ ಹಾ ಶುರು ಮಾಡಿದ್ದವರು. ಮತ್ತೆ ನಮ್ಮ ತಂದೆಯವರು ಹಾ ಎಲ್ಲ ಆ ಕಾಲದಿಂದಾನು ಅದೇ ಥರ ನಾವು ಹಳೆ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ನೀವೇ ಹೇಳಬೇಕು ಯಾವ ರೀತಿ ನಿಮ್ಗೆ ಇದು ಬಂತು ಕಲ್ಪನೆ? ನಮ್ಗೆ ಮನೆಯಲ್ಲಿ ನಾವು 3 ಜನ ಅಣ್ಣ ತಮ್ಮದಿರು. ಇವ್ರು 3 ಜನ ಅಣ್ಣ ತಮ್ಮದಿ ಇದ್ದಂಗೆ ನಾವು 3 ಜನ ಇದ್ವಿ. ಅವಾಗ ಮನೆಯಲ್ಲೇ ಕೈನಲ್ಲಿ ರುಬ್ಬಿ 1 ಸೇರ್ ಅಕ್ಕಿಗೆ 1 ಪಾವು ದೋಸೆ ಅಕ್ಕಿ, 1 ಪಾವು ಉದ್ದಿನ ಬೇಳೆ ಕೈಯಲ್ಲಿ ರುಬ್ಬಿ ಮಾಡ್ತಿದ್ದೋ. ಅದೇ ಥರ ನಮಗೆ 5 ಮಕ್ಕಳಿದ್ರು. ಹಂಗಾಗಿ ಇಲ್ಲಿ ಬೇರೆ ವ್ಯಾಪಾರ ಮಾಡಿದ್ರೆ ಜೀವನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದು ಇದನ್ನ ಶುರು ಮಾಡ್ದ. ಅದೇ ತರ ಮಾಡ್ಕೊಂಡು. ಈ ಚಟ್ನಿ ಕೂಡ ತುಂಬಾ ಫೇಮಸ್. ಹೌದು. ನಿಮ್ ಚಟ್ನಿ. ಆಮೇಲೆ ಚಿತ್ರಾನ್ನ. ಹೌದು, ಚಿತ್ರಾನ್ನ ಚಟ್ನಿ. ಚಿತ್ರಾನ್ನ ಗೊಜ್ಜು ಕೂಡ ಇವತ್ತು ತೋರಿಸ್ತಾ ಇದ್ದಾರೆ. ಅದು ಗೊಜ್ಜು ನೀವೇ ರೆಸಿಪಿ ಕೊಟ್ಟಿರೋದು? ಹೌದೌದು. ಹೌದಾ? ಹೌದು. ನೋಡಿ ನಾವು ಈ ಸಂದಿಲಿ ಇದ್ರು ಹುಡುಕೊಂಡು ಬಂದು ಹೌದು ತಿಂದೋಗ್ತಾರೆ ಸರ್. ಹೌದು. ಆಮೇಲೆ ನಾನ್ ಮಾಡ್ತಿದ್ದಂಗೆ ಈಗ ನೋಡಿ ನಮ್ ಸೊಸೈಟಿಯರು ಮಾಡ್ಕೊಂಡು ಹೋಗ್ತಾ ಇದ್ರು. ಒಳ್ಳೇದಾಗ್ಲಿ ಅಮ್ಮ. ಇನ್ನು ದೊಡ್ಡದಾಗಿ ಬೆಳಿಲಿ ಅಂತ ನಾವು ಬಂದಿದೀವಿ ಇವತ್ತು. ಅದೇ ದೊಡ್ಡದಾಗಿ ಬೆಳಿಬೇಕು. ನಾನು ಅದೇ ಹೇಳ್ದೆ. 27 ವರ್ಷ ಆಯ್ತು ನಾವ್ ಈಗ ಮನೆ ಕಟ್ಟಿ. ಅವಾಗಿಂದ ನೋಡಿ ಏನು ಮಾಡ್ಕೊಳ್ಳೇ ಇಲ್ಲ. ನೀವು ಹಿಂಗೆ ಮಾಡ್ತಾ ಇದ್ದೀರಾ, ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಪ್ಪ ಅಂತ ಈಗ ನಾನು ಅದೇ ಹೇಳಿ ಕಳಿಸ್ದೆ. ಜನ ಸಂಪಾದನೆ ಮಾಡ್ಬಿಟ್ರೆ ನಿಮ್ಮನ್ನ ಅವರೇ ಕೈ ಹಿಡಿಯೋದು. ಹೌದು. ದೊಡ್ಡದಾಗಿ ಬೆಳೆಸೋಕೆ ಅವರೇ ಕಾರಣ. ಮಕ್ಳಿಗೆ ವಿದ್ಯಾಭ್ಯಾಸ, ಡಾಕ್ಟರ್ದು, ಊಟ ಬಟ್ಟೆ ಎಲ್ಲ ನಡೆಯುತ್ತೆ. ಏನು ಯೋಚನೆ ಅದು ಒಳ್ಳೇದಾಗ್ಲಿ. ಧನ್ಯವಾದ ಅಮ್ಮ. ಸರ್ ಇದು ಯಾವ ಎಲೆ ನೀವು ಕೊಟ್ಟಿರೋದು? ಮುದುಕ್ತಲೆ. ಮುದುಕ್ತಲೆ. ಇದು ಮುದುಕ್ತಲೆ ಅಂತ ಹೇಳಿ ಮುದುಕ್ತಲೆ ಇಲ್ಲೆಲ್ಲೂ ಬೆಳೆಯಲ್ಲ, ಅದು ಬಿಹಾರಿಂದ ಬರುತ್ತೆ.
ಅದು ಕೆಜಿಗೆ 100 ರೂಪಾಯಿ. ಅದು ಮೊದಲಿಂದಾನು ಅದೇ ಎಲೆನಲ್ಲೇ ಮಾಡ್ತಾ ಇದ್ವಿ. 2 ರೂಪಾಯಿ ಇತ್ತು ಅದು ನಾವು 2 ರೂಪಾಯಿ ಇದ್ದಾಗ. ಸೊ ಈ ಎಲೆ ಪ್ರತಿಯೊಬ್ಬರಿಗೂ ಸ್ಟೋರ್ ಮಾಡ್ಬಿಟ್ಟೆ. ಅದರ ಟೇಸ್ಟ್ ತುಂಬಾ ಮತ್ತೆ ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೇದು. ಯಾವ ತಟ್ಟೆನೂ ತೊಳೆಯೋದಿಲ್ಲ, ಏನಿಲ್ಲ. ಯೂಸ್ ಮಾಡಿದ ತಕ್ಷಣ ಥ್ರೋ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಈ ಒಂದು ತಟ್ಟೆ 2 ಇಡ್ಲಿ, ಈ ಚಿತ್ರಾನ್ನ ಮತ್ತೆ ಒಂದು ನಿಪ್ಪಟ್ಟು ಎಷ್ಟಾಗುತ್ತೆ? 2 ಇಡ್ಲಿ 40, 20, 60, 70 ರೂಪಾಯಿ ಆಗುತ್ತೆ. 20 ರೂಪಾಯಿ ಚಿತ್ರಾನ್ನ, 40 ರೂಪಾಯಿ ಇಡ್ಲಿ, 10 ರೂಪಾಯಿ ನಿಪ್ಪಟ್ಟು, 70 ರೂಪಾಯಿ ಆಗುತ್ತೆ. ಸರ್ ಟೇಸ್ಟ್ ಮಾಡ್ಬಿಡ್ತೀನಿ, ಕಾಯ್ತಾ ಇದ್ದೀನಿ. ತುಂಬಾ ಹೇಳಿದ್ದಾರೆ ಇದ್ರ ಬಗ್ಗೆ. ಧನ್ಯವಾದ ಸರ್. ದಯವಿಟ್ಟು ಮಾಡಿ. ನೋಡಿ ಇದ್ರಾಗಿ ಎಷ್ಟು ಚೆನ್ನಾಗಿದೆ ನಮ್ಮ ಚಿತ್ರಾನ್ನ. ನಿಪ್ಪಟ್ಟು ಅವರೇ ಮಾಡಿದ್ದು. ಇಡ್ಲಿ ಹೇಳ್ಬೇಕು ನಿಮಗೆ. ನಮ್ಮ ಚಿತ್ರಾನ್ನ ಮೊದಲು ಟೇಸ್ಟ್ ಮಾಡ್ಬಿಡೋಣ. ಚಿತ್ರಾನ್ನ ಮಾಡಿ ತೋರಿಸಿದ್ರು ಇವತ್ತು. ಚಿತ್ರಾನ್ನ ಕಾಯ್ತಿದ್ದೀನಿ, ಫಸ್ಟ್ ನೋಡ್ಬಿಡೋಣ ಅಂತ. ನೀವು ಕಾಯ್ತಿದ್ದೀರಲ್ಲ? 45 ವರ್ಷದ ಬಳುವಳಿ. ಈ ಗೊಜ್ಜು ರೆಸಿಪಿ ಅದು ಹೆಂಗಿರ್ಬೇಕು ಅಂತ ನೀವು ಅಂತೀರೋ ಹಂಗೆ ಇರಬೇಕು ಅದು. ಇಲ್ಲಾಂದರೆ ಇಷ್ಟು ಜನ ಇಷ್ಟಪಡ್ತಾರ ಮೈಲ್ಡು ಗೊಜ್ಜು ನಿಮಗೆ ಇದೆಯೋ ಇಲ್ವೋ? ಆ ಥರ ಅದರ ಪ್ರೆಸೆನ್ಸು. ಹಂಪಿ ನಗರ, RPC ಲೇಔಟು, ಬನ್ನಿ. ಕೆಂಪು ಚಟ್ನಿ ಒಟ್ಟಿಗೆ ಇಡ್ಲಿ ಹಾಕ್ಬಿಡ್ಬೇಕು, ಹೇಳ್ಬಿಡೋಣ. ಹೋಮ್ ಅವೇ ಫ್ರಮ್ ಹೋಮ್, ಅದೇ ರುಚಿ. ನಿಮಗೆ ರುಚಿನೂ ಇರಬೇಕು, ಮನೆಯ ಊಟ ಥರ ಇರಬೇಕು, ಅದೇ ಥರ ಹದ ಇರಬೇಕು, ಅದೇ ಥರ ಹೈಜಿನಿಟಿ ಇರಬೇಕು. ಅಷ್ಟು ವಿಶೇಷವಾಗಿ ಕಾಳಜಿ ವಹಿಸಿ ಮಾಡಬೇಕು. ಅದೆಲ್ಲ ಇಲ್ಲಿ ಸಿಗೋದ್ರಿಂದನೇ ನಮ್ಮ ವೀಕ್ಷಕರು ಬನ್ನಿ ಸರ್ ಯಾಕೆ ಬಿಟ್ಟಿದ್ದೀರಾ ಇದು ಹೋಟ್ಲ್ ಅಂದರು. ಸಮಯ ಕೂಡ ಬಂದಿತ್ತು ಇವತ್ತು, ಅದ್ಭುತವಾದ ಸಮಯ. ನಿಮಗೂ ಈ ಒಂದು ಚಿತ್ರಾನ್ನ ರೆಸಿಪಿ ಸಿಕ್ಕಿದೆ. ನೀವು ಬರಬೇಕಿಲ್ಲ, ಈ ಮೊದಲು ಟೇಸ್ಟ್ ಮಾಡ್ಬೇಕು ನೀವು. ಯಾಕಂದ್ರೆ ನೋಡಿರಲ್ಲ ಅಜ್ಜಿ ಮಾತಾಡಿದ್ದು. ಏನು ರೀ, ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಅಡ್ರೆಸ್ ಕೊಟ್ಟಿರ್ತೀನಿ. ಬಂದ್ಬಿಟ್ಟು ಟೇಸ್ಟ್ ಮಾಡಿ ಕಾಮೆಂಟ್ ಹಾಕಿ. ಮತ್ತೆ ಸಿಗ್ತೀನಿ. ಚೇತನ್ ತಟ್ಟೆ ಇಡ್ಲಿ. ಸೂಪರ್. ನೀವು ನಮ್ಮ ವಿಡಿಯೋಗಳು ನೋಡ್ತಾ ಇದ್ರಿ, ಇವತ್ತು ಇಲ್ಲಿ ಸಿಕ್ಕಿದ್ದೀರಾ. ಸಂತೋಷ. ಬರ್ತಾ ಇರ್ತೀವಿ, ಎವ್ರಿ ಸಂಡೇ ಬರ್ತಾ ಇರ್ತೀವಿ ಮಗನ ಕರ್ಕೊಂಡು ಅಂತ. ಈಗ ಸ್ವಲ್ಪ ಮಧ್ಯಾಹ್ನ ಬರ್ಲಿ ಅಂತ. ಹೆಂಗಿದೆ ಸರ್ ಟೇಸ್ಟ್? ಸೂಪರ್ ಆಗಿದೆ. ಸೊ ವೀಕ್ಲಿ 3 days ಫಿಕ್ಸು. ಸೊ ಒಂದಿನ ಇಡ್ಲಿ, ಒಂದಿನ ಚಿತ್ರಾನ್ನ. ಸೊ ತುಂಬ ಚೆನ್ನಾಗಿರುತ್ತೆ. ನನ್ನ ವೈಫಿಗೆ ಕರ್ಕೊಂಡು ಬರ್ತೀನಿ ರೆಗ್ಯುಲರ್ ಆಗಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ವಡೆ ಕ್ರಿಸ್ಪಿ ಆಗಿರುತ್ತೆ, ಸಕ್ಕ ಟೇಸ್ಟಿ. ಚಟ್ನಿ ಎಸ್ಪೆಷಲ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ವೀಕ್ಲಿ 3 days ಫಿಕ್ಸ್ ಇಲ್ಲಿ. ಹ್ಯಾಪಿ, ವೆರಿ ಮಚ್ ಹ್ಯಾಪಿ. ಸೊ ಬೇರೆ ಎಲ್ಲೂ ಹೋಗೋದಿಲ್ಲ, ಈಚೆ ಅಂದರೆ ಇಲ್ಲಿಗೆ. ಸೊ ಒಂದಿನ ಚಿತ್ರಾನ್ನ, ಒಂದಿನ ಇಡ್ಲಿ ತಿಂತೀರಾ? ತಿಂತೀನಿ. ಓಕೆ, ಆಲ್ಟರ್ನೇಟಿವ್. ನಮಸ್ತೆ, ನನ್ನ ಹೆಸರು ಅಮಿತ್ ಅಂತ. ಚೇತನ್ ತಟ್ಟೆ ಇಡ್ಲಿಗೆ ನಾವೇನು ಹೊಸಬ್ರಲ್ಲ, ತುಂಬ ಹಳಬ್ರೇ. ಸಾಕಷ್ಟು ಜನದಿಂದನೂ ಕೇಳಿದ್ದೀವಿ, ಸಾಕಷ್ಟು ಸತಿನೂ ನಾವು ಬಂದಿದ್ದೀವಿ. ಸುಮಾರು ಒಂದು 10-15 ವರ್ಷ ಮೇಲಿಂದನೇ ನಾನು ಬರ್ತಾಯಿದ್ದೀನಿ. ಎಕ್ಸಲೆಂಟ್ ಚಟ್ನಿ. ಇವ್ರ ಚಟ್ನಿಗೆ ಬೇರೆ ಯಾರು ಕಾಂಪಿಟೇಟರ್ ಇಲ್ವೇನೋ ಅಂದ್ಕೊಂಡಿದ್ದೀನಿ ನಾನಂತೂ. ಬ್ಯೂಟಿಫುಲ್ ಚಟ್ನಿ, ಒಳ್ಳೆ ಇಡ್ಲಿ, ಒಳ್ಳೆ ವಡೆ, ಸೂಪರ್ ಚಿತ್ರಾನ್ನ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.